ಆತ್ಮೀಯ S16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ ಎಂ.ಐ. ಅಥವಾ ಮಲ್ಲಪ್ಪ ಚೋತ್ ಅವರು. ಯಾವ ಗಳಿಗೆಯಲ್ಲಿ ಸಿದ್ದರಾಮಯ್ಯನವರು ಪೊಲೀಸ್ ಅಧಿಕಾರಿಯ ಮೇಲೆ ಕೈ ಮಾಡಿದರು, ಅದು ನಿಧಾನಕ್ಕೆ ಒಂದು ರೀತಿ BJPಗೆ ಅನುಕೂಲ ಆಗುವಂಥ, ABVPಗೆ ಅನುಕೂಲ ಆಗುವಂಥ ಅಥವಾ ವಿರೋಧ ಪಕ್ಷಕ್ಕೆ ಅನುಕೂಲ ಆಗುವಂಥ ಘಟನೆಯಾಗಿ ಪರಿವರ್ತನೆ ಆಗಿದೆ. ಹೀಗಾಗಿ BJPಗೆ ಪರವಿದ್ದಂತಹ ರೈತರ ಸಂಘಟನೆಗಳಾಗಿರ್ಬೋದು ಅಥವಾ ABVP ಕಾರ್ಯಕರ್ತರಾಗಿರ್ಬೋದು, ರಾಜ್ಯಾದ್ಯಂತ ಅಲ್ಲಲ್ಲೇ ಸ್ಟ್ರೈಕ್ ಮಾಡ್ತಾಯಿದ್ದಾರೆ, ಪ್ರತಿಭಟನೆ ಮಾಡ್ತಾಯಿದ್ದಾರೆ. ತಪ್ಪಿದು ಓದ್ತಾರೆ, ನಿಜವಾಗಿಯೂ ತಪ್ಪರೆ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಒಂದು ಸಭೆಯಲ್ಲಿ ಅತಿಯಾದಂಥ ವಿರೋಧ ಮಾಡೋದು, ಜನಾಕ್ರೋಶ ತೋರಿಸಿದಂಗೆ ಈ ಕಾರ್ಯಕರ್ತರು, BJP ಕಾರ್ಯಕರ್ತರು ಹೋಗಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗುವಂಥದ್ದು, ಇವೆಲ್ಲ ಮಾಡಿದಾಗ ಸಹಜವಾಗಿ ಯಾರಿಗಾದರೂ ಒಂದು ರೀತಿ ಏನು ಮಾನಸಿಕ ಸಮತೋಲನ ಕಳೆದು ಹೋಗುವಂಥದ್ದು ಸಾಧ್ಯದ ಇಲ್ಲಂತಲ್ಲ, ಯಾರಿಗಾದರೂ ಆಗ್ಬೋದು. ಇಂಥ ಸಂದರ್ಭದಲ್ಲ ಪೊಲೀಸರು ಸಹ ಅವ್ರಿಗೆ ಭಾಳ ಕಷ್ಟದ ಕೆಲಸ. ಪೊಲೀಸರಿಗೆ ಯಾವ ಗಡಿಗೆ ನಿಲ್ಲಬೇಕಪ್ಪ, ಇದು ಆಡಳಿತದಲ್ಲಿ ಕಾಂಗ್ರೆಸ್ ಅದ, ವಿರೋಧ ಪಕ್ಷದಲ್ಲಿ BJP ಅದ, ಯಾರಿಗೆ ಹೇಳಿದ್ರು ಒಂದು ನಮ್ಗೆ ಹೆಸರು ಕೇಳುತ್ತದೆ. ಇಬ್ಬರು ನ್ಯೂಟ್ರಲ್ ಕಾಯ್ಕೊಂಡು ಹೋಗುವಂಥ ಒಂದು ಕೆಲಸನ ಅವ್ರು ಮಾಡಬೇಕಾಗ್ತದೆ, ಅದು ಅವ್ರ ಜವಾಬ್ದಾರಿ ಕೂಡ. ಆದರೂ ಮುಖ್ಯವಾಗಿ ಒಂದು ಆಡಳಿತಾರೂಢ ಪಕ್ಷದ ಪರವಾಗಿ ಯಾವುದೇ ಪೊಲೀಸರಾದರೂ ಒಂದಿಷ್ಟು ಕೆಲಸ ಮಾಡ್ತಾರೆ ಅನ್ನೋದು ನಾವು ನೋಡ್ತಾ ಬಂದಿದ್ವಿ. ಬಟ್ ಇಲ್ಲೇ ಯಾಕೋ ಏನೋ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿ ನಾರಾಯಣ್ ಭರಮಣಿಯವರು ಒಂದಿಷ್ಟೇನೋ BJP ಕಾರ್ಯಕರ್ತರಿಗೆ ಒಂದಿಷ್ಟು ಅನುಕೂಲ ಮಾಡಿದರು, ಅಥವಾ ಒಂದು ಅವರು ಘೋಷಣೆಗಳು ಕೂದಲು ಅನುಕೂಲ ಮಾಡಿದರು, ಅದು ಅವ್ರು ತಗೊಂಡಿದ್ದವರು ವಿಫಲರಾದರು. ಅದೆಲ್ಲ ನೆಲಗಟ್ಟಿನಲ್ಲೇ ಸಿದ್ದರಾಮಯ್ಯರು ಒಂದು ಸ್ವಲ್ಪ ರೋಷ ಬಂದು ಅಥವಾ ಸಿಟ್ಟು ಬಂದು ಕೈ ಎತ್ತಿದ್ದು ಈಗಾಗಲೇ ಚರ್ಚಾ ವಿಷಯ ಆಗಿದೆ. ಈ ನೆಲೆಯಲ್ಲಿ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಇಲ್ಲ ಅದು ಕೋಇನ್ಸಿಡೆನ್ಸ್ ಆಗಬಾರ್ದಾಗಿತ್ತು ಅನ್ನೋಂಥ ನೆಲಗಟ್ಟಿನಲ್ಲ ಉತ್ತರ ಕೊಡ್ತಾ ಅವ್ರ ಬಗ್ಗೆ ಏನಪ್ಪ ಅಂತಂದ್ರೆ ಆ ಸಂದರ್ಭದಲ್ಲಿ ಹಾಗೆ ಆಗಿರ್ಬೋದು, ಆದರೆ ಅದು ತಪ್ಪು ಅನ್ನೋಂಗೆ ಅವರು ಅಂದಿಲ್ಲ. ಬಟ್ ಆ ರೀತಿಯಾಗಿ ಮಾತಾಡಿದ್ದಾರೆ. ಅಂದ್ರೆ ಆದಷ್ಟು ಈ ಘಟನೆಯನ್ನು ಒಂದಿಷ್ಟು ಬದುಕಿಸಿ ತಳ್ಳುವಂಥದ್ದು ಅದೇನೋ ಇರಲಿ. ಈಗ ಈ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಈ BJPಯ ಕಾರ್ಯಕರ್ತರಿಗೆ ಒಂದು ರೀತಿ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ನಾವು ನಿಮ್ಮ ಕಾರ್ಯಕ್ರಮಗಳೆಲ್ಲ ಬಂದು ಪ್ರತಿಭಟನೆ ಮಾಡ್ಬೋದು ನಿಮ್ಮ ವಿರೋಧವಾಗಿ, ಅದು ನಮ್ಮಿಂದ ಮಾಡಲಿಕ್ಕೆ ಸಾಧ್ಯದ, ಇದು ನಾವು ಮಾಡಿಲ್ಲ ಇಲ್ಲಿವರೆಗೆ. ಯಾಕಂದ್ರೆ ನಿಮ್ಗೆ ಹಕ್ಕದ ನೀವು ಪ್ರತಿಭಟನೆ ಮಾಡೋದು ಮಾಡಿರಿ, ನಾವು ಬೇಡ ಅಂತ ಹೇಳೋದಲ್ಲ. ಅದಕ್ಕೊಂದು ಪದ್ಧತಿ ಪ್ರತಿಭಟನೆ ಮಾಡೋದಕ್ಕಾಗಿ ಅಲ್ಲಿ ಬಂದ ಆ ಸಭೆಯನ್ನು ಕೆಡಿಸೋದಲ್ಲ. ಅಲ್ಲಿ ನಾವು ನಿಮ್ಮ ವಿರೋಧವಾಗಿ ಫಂಕ್ಷನ್ ಮಾಡಿದ್ದೀನೋ ಸತ್ಯನ ಸುಳ್ಳೇನಲ್ಲ, ಆದರೂ ನೀವು ಇನ್ನೊಂದು ಫಂಕ್ಷನ್ ಮಾಡಿರಿ, ವಿರೋಧ ಮಾಡಿರಿ ಅನ್ನೋಂಗೆ ಮಾತಾಡಿದ್ರೆ ಅರ್ಥ ಏನಪ್ಪ ಅಂದ್ರೆ ಪ್ರತಿಭಟನೆ ಮಾಡೋದು ಹಕ್ಕದ, ಅದಕ್ಕೊಂದು ಸೀಮೆ ಅದ ಅನ್ನುವಂಥ ಮಾತನ್ನು ಇವರು ಹೇಳುವುದರಲ್ಲಿ ಒಂದು ಅರ್ಥ ಅದ. ಯಾಕಪ್ಪ ಅಂತಂದ್ರೆ ಅನಗತ್ಯವಾಗಿ ಒಂದು ಸಭೆಯನ್ನು ಮೊಟಕುಗೊಳಿಸೋದಾಗಿರ್ಬೋದು ಅಥವಾ ತಡೆಯೋದಾಗಿರ್ಬೋದು, ಇವೆರಡೂ ತಪ್ಪನ. ನಿಮ್ಮ ಮಾತುಗಳು ನೀವು ಹೇಳ್ರಿ, ನಾವು ನಮ್ಮ ಮಾತುಗಳು ಹೇಳ್ತಾ ಇದ್ವಿ. ಪ್ರಜಾಪ್ರಭುತ್ವದಲ್ಲಿ ಯಾವ್ದು ಸರಿ ಯಾವುದು ತಪ್ಪು ಅನ್ನೋದು ಜನ ಅದನ್ನು ಫೈನಲ್ ಮಾಡ್ತಾರೆ ಅನ್ನುವಂಥ ದಿಶೆಯಲ್ಲಿ ಮಾತಾಡಿದ್ದಾರೆ. ಅದೇ ಈ ಒಂದು ಘಟನೆಯಿಂದಾಗಿ ವಿಶೇಷವಾಗಿ BJP ಮತ್ತು ಕಾಂಗ್ರೆಸ್ ನಡುಕ ಚಿಕ್ಕಾಟಗಳ ಇನ್ನೂ ಹೆಚ್ಚಾಗುವ ಸಾಧ್ಯತೆಗಳಿದ್ದಾವೆ. ಅದೇ ಕಾಲ ಇನ್ನೊಂದು ಮಾತು ಹೇಳ್ತಾರೆ ಅವರು, ಅಲ್ಲರಿ ನೀವು ನಮ್ಮನ್ನು ಎಷ್ಟು ಟ್ರೋಲ್ ಮಾಡ್ತೀರಿ, ಏನೆಲ್ಲ ಬಾಯಿಗೆ ಬಂದಂಗೆ ಮಾತಾಡ್ತೀರಿ, ಅದಕ್ಕೆ ನಾವು ಸಹಜವಾಗಿರ್ತೀವಿ. ರಾಹುಲ್ ಗಾಂಧಿ ಅವ್ರಿಗೆ, ಖರ್ಗೆ ಅವ್ರಿಗೆ ನೀವು ಸದನದಲ್ಲಿ ಏನೇನು ಮಾತಾಡಲಿಲ್ಲ, ಸಿದ್ದರಾಮಯ್ಯನವ್ರಿಗೆ ಏನೇನು ಮಾತಾಡಲಿಲ್ಲ, ಯಾವ ಭಾಷೆ ಇಲ್ಲ. ಅದರಲ್ಲೂ ನಿಮ್ಮ ಪರ ಇದ್ದಂಥ ಅನೇಕ ಜನ ತಮ್ಮ ಬಾಯಿಗೆ ಏನು ಬರ್ತದೆ ಅದು ಮಾತಾಡಿ ಬಿಟ್ಬಿಟ್ಟಿರ್ತಾರೆ. ಇದೆಲ್ಲ ನಿಮ್ಗೆ ಕಾಣೋದಿಲ್ಲೇನ್ರಿ ಏನೋ ಅಂತ ಮಾತಾಡ್ತಾರೆ. ಮತ್ತು ಅದು ಸತ್ಯನದ. ಇತ್ತೀಚೆಗೆ ನಮ್ಮ ಯತ್ನಾಳ್ ಅವರಿಲ್ಲ, ಸಸ್ಪೆಂಡ್ ಆಗಿದ್ದಾರೆ, ಆ ಮತ್ತು ಬೇರೆ. ಆದರೂ ಅವ್ರು ಮಾತಾಡುವಂಥ ಶೈಲಿ, ಮಾತಾಡುವ ಒಂದು ಹರಿತವಾದ ಏನಪ್ಪ ಅಂದ್ರೆ ಬೈಗಳ ರೂಪದ ಒಂದು ವಿಮರ್ಶೆ ಇವನ್ನು ನೋಡಿದಾಗ BJP ಕಾರ್ಯಕರ್ತರಿಗೆ ಒಂದು ಸ್ವಲ್ಪ ಸಂಯಮ ಬೇಕು ಅಂತ ಅನಿಸ್ತದೆ. ವಿರೋಧ ಮಾಡಿರಿ ನೀವು, ಆದರೆ ವಿರೋಧ ಮಾಡುವಲ್ಲೇ ಒಂದು ನಾಗರಿಕತೆಯನ್ನು, ಆ ಭಾಷೆಯ ಸೌಮ್ಯತೆಯನ್ನು ಮಾಡಬೇಕಾಗ್ತದೆ ಅಂತ ಹೇಳ್ರಿ. ಇಲ್ಲಂತಲ್ಲ ಕಾಂಗ್ರೆಸ್ಸಿಗರೇನಪ್ಪ ನಾವು ಭ್ರಷ್ಟರಿಲ್ಲ ಅಂತ ಅವ್ರೇನು ಒಪ್ಕೊಳ್ತಾ ಇಲ್ಲ, ಒಪ್ಕೊಳ್ಳೋದಿಲ್ಲ ಯಾರಾದರೂ, ಆದರೂ ಇದ್ದಾರೆ ಇಲ್ಲಂತಲ್ಲ. ಆದರೆ ಹೇಳ್ರಿ, ಆದರೆ ಹೇಳುವಲ್ಲಿ ಇನ್ನೂ ತೀವ್ರತೆ ಆಗಬಾರ್ದು ಅನ್ನೋಂಥದ್ದು. ಇನ್ನು ನಿಮ್ಮಂಥವರೆಲ್ಲ ಮಾತಾಡುವಂಥ ಎಲ್ಲ ಘಟನೆಗಳು ನೋಡಿದಾಗ ವಿಶೇಷವಾಗಿ ಈ ಒಂದು ಅತಿರೇಕದ ಟೀಕೆ ಟಿಪ್ಪಣಿಗಳು ಯಾರೇ ಮಾಡಿದರೂ ತಪ್ಪ. ಒಂದು ಕಡೆಗೆ ಸಿದ್ದರಾಮಯ್ಯನವರು ಕೈ ಮಾಡಬಾರ್ದಾಗಿತ್ತು ಅನ್ನೋದು ಅಷ್ಟೇ ಸರಿ. ಆದರೆ ಅದೇ ಕಾಲಕ್ಕೆ ಅದೊಂದು ಘಟನೆ ಆಗೋದಕ್ಕೆ ಕಾರಣ ಏನು ಅನ್ನೋ ಸಹಿತ ಅಭ್ಯಾಸ ಮಾಡಬೇಕಾಗ್ತದೆ. ಅಲ್ಲೆಲ್ಲಿ ಅಭ್ಯಾಸ ಮಾಡಿದಾಗ ಅಲ್ಲಿ BJP ಕಾರ್ಯಕರ್ತರು ಸಹಿತ ತಮ್ಮ ಒಂದು ವಿರೋಧವನ್ನು, ಪ್ರತಿಭಟನೆಯನ್ನು ಒಂದು ಸ್ವಲ್ಪ ಅಂಕಿ ಮೀರಿ ಮಾಡಿದ್ದು ನೀವು ಸುಳ್ಳಲ್ಲ. ಹೀಗಾಗಿ ಈ ಪಕ್ಷಗಳ ಮಧ್ಯೆ ನಡೆದಂಥ
ಈ ಒಂದು ತಿಕ್ಕಾಟ ಆದಷ್ಟು ನಾಗರಿಕವಾಗಿರಲಿ, ಸಂವಿಧಾನಕ್ಕೆ ಬದ್ಧವಾಗಿರಲಿ ಅನ್ನೋದು ಒಂದು ಸಾಮಾನ್ಯ ಎಲ್ಲರ ಅಭಿಪ್ರಾಯ. ಹೀಗಾಗಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಕಾರ್ಯಕರ್ತರು ಇಬ್ಬರು ತಮ್ಮ ಅಭಿಪ್ರಾಯಗಳನ್ನ ಹೇಳ್ರಿ, ಜನಕ್ಕೆ ಹೋಗಿ ಮುಟ್ಟಿಸ್ರಿ, ತಿಳಿಸ್ರಿ, ನೀವು ಜನರ ಮನಸ್ಸನ್ನು ಗೆಲ್ಲುವಲ್ಲಿ ಯಶಸ್ವಿ ಆಗ್ರಿ. ಅದೇ ಕಾರಣಕ್ಕೆ ಯಶಸ್ವಿ ಆಗೋ ಜೊತೆಗೆ ನಿಮ್ಮ ನಾಗರಿಕ ಪ್ರಜ್ಞೆಯನ್ನು ಸಹಿತ ನೀವು ತಿಳ್ಕೊಂಡು ಹೋಗುವಂಥದ್ದು ಇಬ್ಬರೂ ಕಾರ್ಯಕರ್ತರಿಗೆ ಭಾಳ ಅನಿವಾರ್ಯ ಇದೆ. ಅದನ್ನು ಸೂಕ್ಷ್ಮವಾಗಿ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿ ಅವರು ತಿಳಿಸೋ ಪ್ರಯತ್ನ ಮಾಡಿದ್ದಾರೆ. ಮತ್ತು ಇದು ಸ್ಟ್ರೈಕ್ ಇನ್ನೂ ಮುಂದುವರಿದ್ದಾರೆ. ಯಾಕೆಂದರೆ ಇನ್ನೂ ಹಸಿ ಅದು, ಇಲ್ಲೇ ನೀವು ಭಾಳ ದಿವಸ ಆಗಿಲ್ಲ, ಇನ್ನು ಕೆಲವು ದಿನದಲ್ಲಿ ಅದು ಮುಂದಕ್ಕೆ ಹೋಗಿಬಿಡ್ತದೆ. ಈಗ ಎಷ್ಟೋ ಘಟನೆಗಳಾಗೋದು ನೀವು ನೋಡಿದ್ದೀರಿ. ಯಾವ ಪ್ರತಿಭಟನೆ ಮಾಡಿದ್ದು ಒಂದು ಹಂತವರೆಗೆ ಬಂದು ನಿಂತಿಲ್ಲ. ಬಟ್ ಆದರೆ ಕಾಂಗ್ರೆಸ್ಸಿಗೆ ಹೌದಪ್ಪ ಇದು ಕಾಂಗ್ರೆಸ್, ಇದು ಇನ್ನೊಂದು ಭ್ರಷ್ಟಾಚಾರದ ಪಕ್ಷ ಅನ್ನೋದನ್ನು ಒಂದು ನಿರ್ಮಿಸುವಲ್ಲೇ, ಜನರಿಗೆ ಮುಟ್ಟಿಸುವಲ್ಲೇ ಇಲ್ಲಿವರೆಗೆ ಬಿ ಜೆ ಪಿಯವರು ಯಶಸ್ವಿಯಾಗಿದ್ದಾರೆ ಅನ್ನೋದು ಏನು ಸುಳ್ಳಲ್ಲ. ಜನರು ನಿಧಾನಕ್ಕೆ ಇವರು ಮಾಡಿದಂಥ ಗ್ಯಾರಂಟಿಗಳ ಸಹಿತ ಮರಿತಾ ಇದ್ದಾರೆ. ಗ್ಯಾರಂಟಿಯಿಂದ ಲಾಸ್ ಆಗಿದ್ದನ್ನು ಬಿಂಬಿಸುವಲ್ಲೇ ಬಿ ಜೆ ಪಿಯವರು ಯಶಸ್ವಿಯಾಗಿದ್ದಾರೆ. ಭಾಳಷ್ಟು ಜನ ಈ ವಿಷಯದಲ್ಲೇ ಹೌದು ಅನಗತ್ಯ ಈ ಪುಕ್ಕಟ ಕೊಡುವಂಥ ಕೆಲಸ ತಪ್ಪು ಅನ್ನುವಂಥ ಭಾವನೆ ಬರ್ತಾ ಇದೆ. ಬಟ್ ಆದ್ರೆ ಓವರಾಲ್ ಈ ಗ್ಯಾರಂಟಿ ಹೆಸರಾಗಿ ಒಂದು ಮಾತನ್ನು ನಾವು ಗಮನಿಸ್ಬೇಕಾಗ್ತದೆ. ಜನಸಾಮಾನ್ಯರು, ಅದರಲ್ಲೂ ದುಡಿದು ತಿನ್ನುವಂಥ ಜನರು ಇದನ್ನು ಒಪ್ಕೊಳ್ತಾ ಇದ್ದಾರೆ ಅನ್ನೋದು ಮಾತ್ರ ಅಷ್ಟೇ ಸತ್ಯದ. ಯಾಕಂದ್ರೆ ಪ್ರತಿಯೊಂದು ಹಳ್ಳಿಯಿಂದ ಮಾರಾಟಕ್ಕೆ ಬರುವಂಥ ಹೆಣ್ಮಕ್ಳಿರ್ಬೋದು, ಅದೇ ಕಾಲಕ್ಕೆ ಒಂದಿಷ್ಟು ಅತಿ ಬಡತನದಿಂದ ಮನೆತನಗಳು ಇರ್ಬೋದು, ಅವರು ಸಹಿತ ಇವತ್ತಿಲ್ಲಪ್ಪ ಇದೊಂದು ರೀತಿ ನಮಗೆ ಹೆಲ್ಪ್ ಆಗಿರ್ತದೆ, ನಮ್ಮ ಬದುಕಿಗೆ ತಿಂಗಳ 1-2 ಸಾವಿರ ರೂಪಾಯಿ ಬಸ್ಸಿನ ಫ್ರೀ, ಜೊತೆಗೆ ಅಕ್ಕಿ ಇವೆಲ್ಲನೂ, ಮತ್ತು ನಿರುದ್ಯೋಗಿ ವಿದ್ಯಾರ್ಥಿಗಳು ಒಂದು ಸ್ವಲ್ಪ ಭತ್ತ ಅಡ್ಡಿಲ್ಲ, ಒಂದು ಸ್ವಲ್ಪ ಅನುಕೂಲ ಆಗ್ಯಾವ ಅಂತೆಲ್ಲ ಒಪ್ಕೋತಾ ಇದ್ದಾರೆ. ಹೀಗಾಗಿ ಗ್ಯಾರಂಟಿ ಇನ್ನೂ ಪೂರ್ಣ ಜನರ ಮನಸ್ಸಿನಿಂದ ಮಾಸಿ ಹೋಗ್ತಾ ಇಲ್ಲ. ಮತ್ತಿನ್ನು ಒಂದು ಫಿಕ್ಸ್ ಆಗಿಬಿಡ್ತೆ ಎಲ್ಲರ ತಲೆಯಲ್ಲ, ಯಾರೂ ಇರಲಿ ಅವರು ನಮಗೇನು ಗ್ಯಾರಂಟಿ ಕೊಟ್ಟರೆ ಓಟ ಅನ್ನುವಂಥದ್ದು ಕಾಂಗ್ರೆಸ್ಸಿಗರಲ್ಲಿ ಕರ್ನಾಟಕದಲ್ಲಿ ಹಾಕಿಬಿಟ್ಟಿದ್ದಾರೆ. ಇದು ಅಂದರೆ ಇನ್ನು ಮಿನಿಮಮ್ ಇವು 5 ಗ್ಯಾರಂಟಿಗಳು. ನಾಳೆ ಯಡಿಯೂರಪ್ಪನವರ ಸರ್ಕಾರ ಬರ್ತಿತ್ತು, ವಿಜಯೇಂದ್ರವ್ರ ಸರ್ಕಾರ ಬರ್ತಿತ್ತು, ಎಚ್ ಡಿ ಕುಮಾರಸ್ವಾಮಿ ಸರ್ಕಾರ ಬರ್ತದೋ, ಬೇಡ ಇವ್ರಿಗೆ ಸಿದ್ದರಾಮಯ್ಯ ನಂತರದ ಬರುತ್ತಿರೋದು ಡಿ ಕೆ ಶಿವಕುಮಾರ್, ಅದು ಸತೀಶ್ ಜಾರಕಿಹೊಳಿ, ಯಾರ್ದೋ ಸರ್ಕಾರ ಬಂದರು, ಮಿನಿಮಮ್ ಈ ಗ್ಯಾರಂಟಿಯನ್ನು ಕೊಡಲೇಬೇಕು ಅಂತ ಮನಸ್ಥಿತಿಗೆ ಇವತ್ತು ಜನ ಬಂದು ನಿಂತಿದ್ದಾರೆ. ಕಾರಣ ಇಷ್ಟ ನಿಮಗೂ ಹೇಳೋ ಅವಶ್ಯಕತೆ ಇಲ್ಲ. ಇಲ್ಲಿ ಉದ್ಯೋಗಗಳು ಇಲ್ಲ ಅಂದಾಗ ಬದುಕೋದಕ್ಕಾಗಿ ಏನಾದರೂ ಒಂದು ಮಾಡಬೇಕಾಗ್ತದೆ. ಬದುಕಿದ್ಕೊಂಡ್ರೆ ಉದ್ಯೋಗ ಇಲ್ಲ ಅಂದ ತಕ್ಷಣ ದುಡ್ಡಿನ ಅಭಾವ ಸಹಜವಾಗಿ ಬರ್ತದೆ. ಈ ನೆಲೆಗಟ್ಟಿನಲ್ಲೇ ಇವತ್ತು ಗ್ಯಾರಂಟಿಗಳು ಫಿಕ್ಸ್ ಆದಂಗೆ ಅದೇ ಕಾಲಕ್ಕೆ ಕೇವಲ ನಾವು ವಿರೋಧ ಮಾಡ್ತೀವಿ ಅಂತೇಳಿ ಅತಿರೇಕದ ವಿರೋಧ ಮಾಡೋದು ಸಹಿತ ಒಳ್ಳೆಯದಲ್ಲ ಅನ್ನೋ ಸಹಿತ ಇದನ್ನು ನಾವು ಇವತ್ತು ಬಿ ಜೆ ಪಿಗೂ ಹೇಳಬೇಕಾಗಿದೆ. ಅದೇ ಕಾಲಕ್ಕೆ ಗ್ಯಾರಂಟಿ ಕೊಟ್ಟಂಥ ಕಾಂಗ್ರೆಸ್ಸಿಗೆ ಬರೀ ಇಷ್ಟಕ್ಕೆ ಅಲ್ಲಪ್ಪ, ನೀವು ಉದ್ಯೋಗ ಸೃಷ್ಟಿ ಮಾಡೋಕ್ಕೆ ಏನು ಮಾಡ್ತಾ ಇದ್ದೀರಿ ಅಂತ ಕೇಳಬೇಕಾಗಿದೆ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಿ ಹೋಗ್ಬೇಡ್ರಿ. S60 ನ್ಯೂಸ್ ಅರ್ಥತೆ ಸತ್ಯದ ಗಂಟೆ ವಂದನೆಗಳು.